ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ನಾವು ಫ್ರೂಟ್ ಕಸ್ಟರ್ಡ್ನ ಮಾಡ್ತಾ ಇದ್ದೀವಿ. ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಇದನ್ನೊಮ್ಮೆ ಟ್ರೈ ಮಾಡಿ. ನಮ್ಮ ಮನೆಯಲ್ಲಿ ಏನೆಲ್ಲ ಹಣ್ಣುಗಳಿರುತ್ತೆ ನೋಡಿ ಅಷ್ಟನ್ನೇ ಬಳಸ್ಕೊಂಡು ತುಂಬ ರುಚಿಯಾಗಿ ನಾವು ಈ ಕಸ್ಟರ್ಡ್ನ ರೆಡಿ ಮಾಡ್ಕೋಬೋದು. ಫಸ್ಟಿಗೆ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರ್ ಹಾಲನ್ನು ಸೇರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡಬೇಕಾದ್ರೆ 1 ಲೀಟ್ರ್ ಹಾಲು ಸಹ ಸೇರಿಸ್ಕೋಬಹುದು. ಇವಾಗ ಅರ್ಧ ಲೀಟ್ರ್ ಹಾಲು ಹಾಕಿ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಸಕ್ಕರೆನ ಸೇರಿಸ್ಕೋಬೇಕು. ಅಂದರೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆನ ನೀವು ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಆ ಸಕ್ಕರೆ ಹಾಕಿ ಹಾಲು ಚೆನ್ನಾಗಿ ಒಂದು ಕುದಿ ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೋಬೇಕು ಹಾಲನ್ನು. ಇದು ಹಾಲು ಕುದಿ ಬರ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಏನು ಮಾಡೋಣ ಅಂದರೆ ಒಂದು ಬೌಲ್ ತೊಗೊಳ್ಳೋಣ. ಆ ಬೌಲಿಗೆ ಕಸ್ಟರ್ಡ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 2 ಚಮಚ ಅಂದರೆ 2 ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡ್ರನ್ನು ತೊಗೊಂಡಿದ್ದೀನಿ. ಇದು ವೆನಿಲಾ ಫ್ಲೇವರ್ದು. ಇದು ಎಲ್ಲ ಲೋಕಲ್ ಶಾಪಲ್ಲಿ ಮತ್ತು ಮಾರ್ಟ್ಗಳಲ್ಲಿ ಸಿಗುತ್ತೆ. ಇದು ಇಲ್ಲ ಆನ್ಲೈನಲ್ಲಿನೂ ನೀವು ತರಿಸ್ಕೋಬೋದು. ಆ ಕಸ್ಟರ್ಡಿಗೆ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ 1 ಗಂಟುಗಳು ಇರಬಾರ್ದು. ಹಂಗೆ ನಾವು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಗಂಟುಗಳು ಇರಬಾರ್ದು ಅದರಲ್ಲಿ. ಇನ್ನು ನೋಡಿ ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ. ನೋಡಿ ಇಲ್ಲಿ ಹಾಲು ಸಹ ಕುದಿ ಬರ್ತಾ ಇದೆ. ಇದಕ್ಕೆ ನಾವೇನು ಮಾಡೋಣ ಅಂದರೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಸ್ಟರ್ಡ್ ಪೌಡ್ರು, ಅದನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು. ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ. ಇಷ್ಟು ಬಂದರೆ ಸಾಕು. ಇವಾಗ ನಾವೇನು ಮಾಡೋಣ ಅಂದರೆ ಕಸ್ಟರ್ಡನ್ನು ಸೇರಿಸ್ಕೊಳ್ಳೋಣ. ಇವಾಗ ನಾವೇನು ಮಾಡಬೇಕಂದ್ರೆ ಗ್ಯಾಸ್ ಫ್ಲೇಮ್ನ ತುಂಬ ಲೋ ಅಲ್ಲಿ ಇಟ್ಟು ಇವಾಗ ನಾವು ಇದನ್ನು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ತಾ ಹೋಗಬೇಕು. ಆವಾಗ ಏನಾಗತ್ತಂದರೆ ಗಂಟುಗಳಾಗಲ್ಲ. ಹಿಂಗೆ ತಿರುಗಿಸ್ತಾನೆ ಹೋಗಬೇಕು, ಇಲ್ಲಾಂದರೆ ಗಂಟುಗಳಾಗತ್ತೆ. ಇವಾಗ ತಿರುಗಿಸ್ತಾ ಇದ್ದಂಗೆ ಏನಾಗುತ್ತಂದರೆ ಅದು ಗಟ್ಟಿ ಆಗ್ತಾ ಬರುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಗಟ್ಟಿ ಆಗುತ್ತೆ. ಇದನ್ನು ನಾವು ಜಾಸ್ತಿ ಏನು ಕುದಿಸ್ಬೇಕಂತೇನಿಲ್ಲ. ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾವು ಇವಾಗ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ತಣ್ಣಗೆ ಆಗ್ತಾ ಇರಲಿ. ನಾವು ಅಲ್ಲಿ ತನಕ ಇವಾಗ ಇದಕ್ಕೆ ಏನೆಲ್ಲ ಹಣ್ಣುಗಳು ಬೇಕು ನೋಡಿ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ನಾವು ಒಂದು ಬೌಲಿಗೆ ಸೇರಿಸ್ಕೋಬೋದು. ಇವಾಗ ನೋಡಿ ಇಲ್ಲಿ ನಾನು ಮನೆಯಲ್ಲಿ ಏನೆಲ್ಲ ಹಣ್ಣುಗಳಿರುತ್ತೆ ನೋಡಿ ಅಷ್ಟನ್ನೇ ಹಾಕ್ಕೋಬೋದು. ಒಂದು ಬನಾನಾ ಮತ್ತು ದ್ರಾಕ್ಷಿ, ಆ್ಯಪಲು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಟೂಟಿ ಫ್ರೂಟಿ, ಯಾಕಂದರೆ ದಾಳಿಂಬೆ ಹಣ್ಣು ಇರಲಿಲ್ಲ. ಅದರ ಬದಲಾಗಿ ನಾನು ಇಲ್ಲಿ ಟೂಟಿ ಫ್ರೂಟಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬಹುದು. ಅಂದರೆ ಬಾದಾಮಿ, ಪಿಸ್ತಾ, ಗೋಡಂಬಿ ಎಲ್ಲ ನಟ್ಸ್ಗಳನ್ನು ಸೇರಿಸ್ಕೋಬಹುದು. ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಇದಕ್ಕೆಲ್ಲ ಹಣ್ಣುಗಳನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಬನಾನಾ, ಆ್ಯಪಲು ಮತ್ತು ಕಪ್ಪು ದ್ರಾಕ್ಷಿ ಮತ್ತು ಗ್ರೀನ್ ದ್ರಾಕ್ಷಿ, ಆಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಇವೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಂದ್ರೆ ಒಂದು ಸಾರಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಫ್ರಿಜ್ಜಲ್ಲಿ ಇಡ್ಬೋದು. ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ಅದು ಕೂಲಾಗಿರುತ್ತೆ. ಅವಾಗಿದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾರಾದರೂ ಬಂದಾಗ ಅವರಿಗೆ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಕಲಿಸ್ತಾ ಇದ್ದೀನಿ. ಈ ರೀತಿ ಕಲಿಸ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಡಬೇಕು. ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.